ಮತ್ತು ಕಾಣಿಸುವಂತಿದ್ದಿಲ್ಲ ನಾನು ಯಾರಂತ ಗೊತ್ತಲ್ವೇ ಮಾನವ ಕಳ್ಳ ಕಲಿಯುವ ಮೋಸಗಾರ ಆಶ್ರಯ ಮಾರಕ ವಸ್ತುಗಳ ಮಾರಾಟಗಾರ ನಿನಗೆ ಚೆನ್ನಾಗಿ ಗೊತ್ತಿದ್ದೀನಿ ನೋಡು ಸತ್ಯವನ್ನು ಅರಿಯದೆ ನನ್ನ ಅಣ್ಣನ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ ಕಣೋ, ತಪ್ಪು ಮಾಡಿಬಿಟ್ಟೆ. ಚೆನ್ನಾಗಿರ್ತೀಯ ಚಳ್ಳಪ್ಪಿ ನಾವು ವಿಷ ಕೊಡ್ಬಿಟ್ಟಲ್ಲ ನನ್ನನ್ನು ಉಳಿಸ್ಕೊಳ್ಳೋಕಾಗಲ್ಲ ಕಡೆ ಮುಂದೆ ನನಗೆ ಇನ್ನೊಂದು ಜನ್ಮ ಅನ್ಸುತ್ತೆ ಖಂಡಿತವಾಗ್ಲು ಸತ್ಯನಾಗಿ ಕೊಯ್ದಿರ್ತೇನೆ. ನಾನು ಮಾಡಿದ್ದು ತಪ್ಪ. ನನಗೆ ಈಗ ಗೊತ್ತಾಯ್ತು. ಹೌದು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರೆ. ಇಂದು ನೀವು ಮಾಡಿದ ಒಂದೇ ಒಂದು ತಪ್ಪಿಗಾಗಿ ನನ್ನಿಂದ ತಪ್ಪಾಯ್ತು. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬೇಡ.
ತೆಗೆದುಕೊಂಡ್ಬಿಟ್ಟಿಯಲ್ಲ ನಿನ್ನ ತಪ್ಪಾಗಿಲ್ಲ ನಾನ್ ಕ್ಷಮಿಸ್ಬೇಕ ಖಂಡಿತ ಇಲ್ಲ ಖಂಡಿತ ಇಲ್ಲ ಇದು ಹೊರಟೋಗ್ಬೇಡ. ಮತ್ತೆ ಕ್ಷಣ ನನ್ನ ಕಣ್ಣಿಗೆ ಬೇಡ. ಹೊರಟೋಗ. ಯಾಕಮ್ಮ ತಂಗಿ ಪದೇ ಪದೇ ನಿನ್ನ ಮಾತುಗಳಿಂದ ಹೀಯಾಳಿಸಿ ಮಾತಿನ ಬಾಣದಿಂದ ನನ್ನ ಮನಸ್ಸಲ್ಲಿ ಕೊಲ್ತಾ ಇದ್ದೆ. ಹೌದಮ್ಮ, ಹೌದು, ನಾನು ಮಾಡಲು ತಪ್ಪೆ. ಆ ಮಾಯನ ಮೋಸದ ಪ್ರೀತಿಗೆ ನಾನು ಮರಳಾಗಿ ಹೋದೆ. ಆದ್ರೆ ಒಂದೇ ಒಂದ್ಸಲ ನನ್ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ನನ್ನ ಅಮ್ಮನಿಗೆ ಸಾವಿಗೆ ಕಾರಣವಾದ ನಾನ್ ಕ್ಷಮಿಸ್ಬೇಕಾ? ನಾನ್ ಕ್ಷಮಿಸ್ಬೇಕೇನೋ? ಸಾಧ್ಯ ಇಲ್ಲ. ಅದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಬರೋದಕ್ಕಿಂತ ಮುಂಚೆನೆ ವಿಶ್ವಾಸ ಮಾಡ್ಬಿಟ್ಟು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಯಾಕೆ ಅರ್ಥ ಇದೆಯೋ? ಯಾಕೆ ಅರ್ಥ ಇದೆಯಾ? ಇಲ್ಲ, ನಾನು ಈ ತಪ್ಪು ಮಾಡಿಲ್ಲ ರಾಜೀವ. ನನ್ನ ನಂಬ. ಈಗಂತೂ ಏನು ಪ್ರಯೋಜನ ಇಲ್ಲ. ನೀನು ಮಾಡಿ ತಪ್ಪಿನಿಂದ ಇವರನ್ನು ನೀನು ಜೀವಂತವಾಗಿರುವಾಗಲೂ ನೆಮ್ಮದಿಯಾಗಿ ಬಿಡ್ಲಿಲ್ಲ. ನೀನು ಮಾಡಿದ ತಪ್ಪಿಗೆ ಇಷ್ಟೆಲ್ಲ ರಾಜಂತ ನಡೆದೋಗಿಯೋ? ದಯವಿಟ್ಟು ನನ್ನ ಸ್ವಲ್ಪ ನನ್ನ
ನೀನಾದ್ರೂ ನನ್ನನ್ನು ಕ್ಷಮಿಸೋ. ನೀನಾದ್ರೂ ನನ್ನನ್ನು ಕ್ಷಮಿಸೋ ರಾಜೀವ. ನನ್ನ ತಂಗಿ ಮುತ್ತೈದೆಯಾಗಿ ಬಾಳುವುದನ್ನ ನಾನು ನೋಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಈ ತಾಳಿಯನ್ನ ನಾನು ಮಾಯಾಳಿಗೆ ಕಟ್ಟಬೇಕು ಅಂತ ತಂದಿದ್ದೆ. ಆದ್ರೆ ಅವಳು ಕೈ ಜಾರಿ ಹೋದ್ಲು. ರಾಜೀವ, ನಿನಗೆ ಒಪ್ಪಿಗೆ ಇದ್ರೆ ಈ ಲೋಕ ತ್ಯಜಿಸಿದ ಈ ಪ್ರೇಮಿಗಳಿಗೆ ಮತ್ತೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ಅಮರನ ಕೈಯಿಂದ ನನ್ನ ತಂಗಿಯ ಕೋರಿಕೆ ತಾಳಿ ಕಟ್ಟಿಸೋಣಗಳು. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಕೊಡು ರಾಜೀವ.